ಹಾಯ್ ಫ್ರೆಂಡ್ಸ್, ಈ ಹೋಟೆಲಲ್ಲಿ ಮಾಡೋ ಸಾಂಬಾರು ಇರುತ್ತಲ್ಲ, ಅದನ್ನು ನಾವು ಮನೆಯಲ್ಲಿ ಬೇಗನೆ ಅತಿ ಸರಳವಾಗಿ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡೀನಿ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ ಎರಡು ಸ್ವಲ್ಪ ಚಟ್ಪಟ ಅನ್ನಲಿ. ಅಂದಮೇಲೆ ಅದಕ್ಕೆ ಒಂದೆರಡು ಕೆಂಪು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಇಂಗು ಹಾಕಿ ಒಂದೇ ನಿಮಿಷ ಹುರ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಸ್ವಲ್ಪ ಇದರಲ್ಲಿ ಗಮ್ಮಂತ ಅನ್ನಲಿ. ಇದಕ್ಕೆ ನಾನು 2 ಮೀಡಿಯಮ್ ಸೈಜಿಂದು ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪವಾಗೇ ಹೆಚ್ಕೊಂಡಿನಿ. ನೀವು ಬೇಕಾದರೆ ಉದ್ದುದ್ದ ಸ್ಲೈಸೂ ಮಾಡ್ಕೊಳ್ಬೋದು. ಈರುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ, ಈರುಳ್ಳಿ ಹಾಕಲೇಬೇಕಂತಿಲ್ಲ. ಯಾರು ಬೇಕೋ ಅವರು ಈರುಳ್ಳಿನ ಹಾಕಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ನಾವು ಎಣ್ಣೆ ಒಳಗೆ ತಾಳಿಸ್ಕೋಬೇಕು. ಜಾಸ್ತಿ ಕಪ್ಪಗೆ ಮಾಡೋದು ಬೇಡ. ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಲಿಗದೀನಿ. ಎರಡನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಕ್ಯಾರೆಟು ಸ್ವಲ್ಪ ಫ್ರೈ ಆಗಲಿ ಇದ್ರ ಎಣ್ಣೆಯೊಳಗೆ. ಇವಾಗ ಕ್ಯಾರೆಟು ಮತ್ತು ಈರುಳ್ಳಿ ಒಟ್ಟಿಗೆ ಫ್ರೈ ಆಗ್ತಾಯಿದೆ ನೋಡಿ. ಈರುಳ್ಳಿ ಬೇಡ ಅನ್ನೋರು ನೀವು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೇಕು. ಇದರೊಳಗೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ ಬೇಕಾದರೆ ಹಾಕ್ಕೊಳ್ಳಿ ನೀವು. ಇದಕ್ಕೆ ನಾನು 2 ಮೀಡಿಯಮ್ ಸೈಜಿಂದು ಟೊಮೆಟೊ ಹಾಕಿನಿ. ಟೊಮೆಟೊನ ಸಣ್ಣಗೆ ಹೆಚ್ಕೊಂಡಿನಿ, ಸ್ವಲ್ಪ ದಪ್ಪಗಿಲ್ಲ, ಸಣ್ಣಗೆ ಹೆಚ್ಕೊಂಡು. ಇದು ಸ್ವಲ್ಪ ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು. ಇದಕ್ಕೆ ಸ್ವಲ್ಪ ಅರಶಿನದ ಪುಡಿ ಹಾಕೋಣ. ಕೆಲವರು ಈ ಸಾಂಬಾರಲ್ಲಿ ಕುಂಬಳಕಾಯಿನ ಹಾಕ್ತಾರೆ, ಇನ್ನು ಏನೇನು ವೆಜಿಟೇಬಲ್ಸ್ ಬೇಕು ಅದನ್ನು ಹಾಕ್ತಾರೆ. ಅದನ್ನು ನೀವು ಈರುಳ್ಳಿ ಹಾಕಿದ ಮೇಲೆ ಅದನ್ನು ನೀವು ಹಾಕಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿ. ಇದು ನುಗ್ಗೆಕಾಯಿನ ನಾನು ಸಪ್ರೇಟಾಗಿ ಕುದಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನೀರಿನ ಜೊತೆಗೆ ಇದರಲ್ಲಿ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಕೂಡ ಕುದಿಸಿರೋದೇ ಇದೆ, ಅದಕ್ಕೆ ಜಾಸ್ತಿ ನಮ್ಗೆ ಇದರೊಳಗೆ ಸಾಂಬಾರೊಳಗೆ ಕುದಿಸ್ಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಒಂದು ದೊಡ್ಡ ಲಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣಿಂದು ಹುಣಸೆ ರಸ ಹಾಕ್ಲೀನಿ. ಸ್ವಲ್ಪ ಹುಣಸೆ ರಸ ಕುದೀಲಿ. ಇದಕ್ಕೆ 1 ಟೀ ಸ್ಪೂನ್ ಬೆಲ್ಲ, ಅಂದರೆ ನೀವು ಎಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತೀರೋ ಅದಕ್ಕೆ ತಕ್ಕಂತೆ ಬೆಲ್ಲ ಹಾಕ್ಕೊಳ್ರಿ. ಅದು ಬೆಲ್ಲದ ಟೇಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ಈ ಸಾಂಬಾರ್ ಪೌಡರ್, ನಾನು ಇದು ಮನೆಯಲ್ಲೇ ಮಾಡಿರೋದು ಹೋಮ್ ಮೇಡ್ ಸಾಂಬಾರ್ ಪೌಡರ್. ಇದ್ರದ್ದು ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ನೀವು ಈ ಸಾಂಬಾರ್ ಪೌಡರನ್ನು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ. ಸಾಂಬಾರ್ ಪೌಡರ್ 1.5 ಟೇಬಲ್ ಸ್ಪೂನು, 2 ಟೀ ಸ್ಪೂನ್ ನಾನು ಈ ಬ್ಯಾಡಗಿ ಕೆಂಪು ಖಾರದ ಪುಡಿ ಹಾಕ್ಕೊಂಡಿನಿ. ಅಂದರೆ ಇದರಿಂದ ಕಲರ್ ಕೂಡ ಚೆಂದ ಬರ್ತದೆ. ಈ ಹುಣಸೆ ಹಣ್ಣಿನ ರಸ, ಬೆಲ್ಲ ಮತ್ತು ಮಸಾಲೆಗಳು ಒಟ್ಟಿಗೆ 1 ನಿಮಿಷ ಚೆಂದ ಕುದೀಲಿ. ಅಂದರೆ ಹುಣಸೆ ರಸ ಏನಿದೆ ಸ್ವಲ್ಪ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ. ಇವಾಗ ಎಲ್ಲ ಒಟ್ಟಿಗೆ ಕುದ್ದಿದೆ. ಈಗ ಇದಕ್ಕೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೀವು ನೀರು ಹಾಕ್ಕೊಳ್ರಿ. ಇದಕ್ಕೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಪ್ರಕಾರ ನೀರನ್ನು ಹಾಕ್ಕೊಂಡು ಇದನ್ನು ಚೆಂದ ಒಂದು 5 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಡ್ರಿ. ನೋಡಿರಿ ಚೆಂದ ಬಾಯ್ಲ್ ಆಗಿದೆ. ಇವಾಗ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದು ಈ ತೊಗರಿಬೇಳೆ ತವ್ವಿ ಬೇಯಿಸಿಟ್ಟಿನಿ ನಾನು ಮುಂಚೆನೇ. ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿನಿ. ಮೇಲೆ ನಾನು ಈ ಹಸಿ ಕೊಬ್ಬರಿ ತುರಿ, ನಿಮಗೆ ಇಷ್ಟು ದಪ್ಪ ದಪ್ಪ ತುರಿ ಬೇಡ ಅಂದರೆ ನೀವು ಮಿಕ್ಸರ್ ಒಳಗೆ ಹಾಕ್ಕೊಂಡು ಹಸಿ ಕೊಬ್ಬರಿ ಹಾಕ್ಬೋದು. ಆದರೆ ನನಗೆ ಬಾಯಿ ಒಳಗೆ ಸ್ವಲ್ಪ ಬಂದ್ರೆ ಮನ್ಯಾಗ ಎಲ್ಲರಿಗೂ ಇಷ್ಟ ಆಗ್ತದೆ ಅಂಥೇಳಿ ನಾನು ಬರೀ ಈ ತುರ್ಕೊಂಡಿರೋ ಹಸಿ ಕೊಬ್ಬರಿನ ಡೈರೆಕ್ಟ್ ಹಾಕಿದ್ದೀನಿ. ಬೇಡ ಅಂದರೆ ನೀವು ಮಿಕ್ಸರಲ್ಲಿ ಹಾಕ್ಕೊಂಡು ಹಾಕ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಹಸಿ ಕೊಬ್ಬರಿ ಹಾಕಿದ ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಬಾಯ್ಲ್ ಮಾಡಬೇಕು. ಎಷ್ಟು ಕುದೀತದೆ ಅಷ್ಟು ಹಸಿ ಕೊಬ್ಬರಿ ವಾಸನೆ ಅದರೊಳಗೆ ಬರ್ತದೆ. ಆಮೇಲೆ ನಮ್ಮ ಸಾಂಬಾರು ಏನದ ಬೇಗನೆ ಕೆಡೋದಿಲ್ಲ. ಹಸಿ ಕೊಬ್ಬರಿ ಹಾಗೆ ನೀವು ಕುದಿಸಲಾರ್ದೆ ಬಿಟ್ಟರೆ ಬೇಗ ನಮ್ಮದು ಸಾಂಬಾರು ಹಳಸಿ ಹೋಗ್ತದೆ ಬಿಸಿಲಿಗೆ. ಚೆಂದ ಮುಚ್ಚಿ ನಾನು ಒಂದು 2-3 ನಿಮಿಷ ಚಲೋ ಬಾಯ್ಲ್ ಮಾಡೀನಿ. ನೋಡಿ ನಮ್ಮ ಸಾಂಬಾರು ಎಷ್ಟು ಚೆಂದ ಬಾಯ್ಲ್ ಆಗ್ಲಿಕತ್ತದೆ. ನೀವು ಇದರಲ್ಲಿ ಬೇಕಾಗಿರೋ ಹೋಳುಗಳನ್ನು ಹಾಕ್ಕೋಬೋದು. ಬೇಡ ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಸಾಕಂದರೆ ಬರೀ ಈರುಳ್ಳಿ ಟೊಮೆಟೊ ಹಾಕಿ ಮಾಡಿದ್ರೂ ಇಡ್ಲಿ ಜೊತೆ ಸಾಂಬಾರು ಚೆನ್ನಾಗಿರ್ತದೆ. ಇಡ್ಲಿ ಜೊತೆ ಸ್ವಲ್ಪ ತೆಳುವಾಗಿದ್ರೇ ಚೆಂದ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು
ಈಗ ಮತ್ತೆ ಒಂದೆರಡು ನಿಮಿಷ ಬಾಯ್ಲ್ ಮಾಡೋಣ. ಇಡ್ಲಿ ಜೊತೆ ಸ್ವಲ್ಪ ತೆಳುವಾಗಿದ್ರೇ ಚೆಂದ. ನಿಮಗೆ ಯಾಕೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಮನೆಯಲ್ಲೇ ಈ ಸಾಫ್ಟ್ ಆಗಿರೋ ಇಡ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ. ಇಡ್ಲಿ ತುಂಬ ಸಾಫ್ಟಾಗಿ ಮನೆಯಲ್ಲೇ ಮಾಡ್ಬೋದು. ನೋಡಿ ಒಂದು ಸರ್ತಿ ಮಾಡಿ. ಈ ನನ್ನ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.